ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ನಲ್ಲಿ ಬರುವಂತಹ ಪ್ರಿಸಂಪ್ಷನ್ ಆಫ್ ಗುಡ್ ಫೇತ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಪ್ರಿಸಂಪ್ಷನ್ ಆಫ್ ಗುಡ್ ಫೇತ್ ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ನಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಕಾನ್ಸೆಪ್ಟ್ ಆಗಿದೆ. ಈ ಕಾನ್ಸೆಪ್ಟ್ ಯಾವುದೇ ಲೀಗಲ್ ಡಿಸ್ಪ್ಯೂಟ್ಸ್ ಗಳಲ್ಲಿ ಪಾರ್ಟೀಸ್ಗಳ ಇಂಟೆನ್ಷನ್ ಏನಾಗಿದೆ, ಅವರ ಆಕ್ಷನ್ ಏನಾಗಿದೆ ಅಂತ ಹೇಳಿ ಅಸೆಸ್ ಮಾಡುವ ಸಲುವಾಗಿ ಈ ಒಂದು ಪ್ರಿನ್ಸಿಪಲ್ ಅನ್ನ ಬಳಸಲಾಗ್ತದೆ. ಈ ಕಾನ್ಸೆಪ್ಟ್ ನ ಅರ್ಥ ಏನು ಅಂತಂದ್ರೆ, ಎಲ್ಲಿಯವರೆಗೆ ನಾವು ಪ್ರೂವ್ ಮಾಡೋದಿಲ್ಲವೋ ಅಂದ್ರೆ ಸಾಕ್ಷಿಯನ್ನು ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆಯ ಇಂಟೆನ್ಷನ್ ಗಳನ್ನಿಟ್ಕೊಂಡೆ ಅಂದ್ರೆ ಹಾನೆಸ್ಟ್ ಇಂಟೆನ್ಷನ್ ಗಳಿಟ್ಕೊಂಡೆ ಯಾವುದೇ ಒಂದು ಕೆಲಸವನ್ನ ಮಾಡ್ತಾನೆ, ಯಾವುದೇ ಒಂದು ಆಕ್ಷನ್ ಅನ್ನ ಮಾಡ್ತಾನೆ ಅಂತ ಹೇಳಿ ಈ ಕಾನ್ಸೆಪ್ಟ್ ಹೇಳುತ್ತೆ. ಈ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ತುಂಬಾ ಮೈಕ್ರೋ ಲೆವೆಲ್ ನಲ್ಲಿ ತುಂಬಾ ಎಕ್ಸಾಂಪಲ್ಸ್ ಗಳ ಜೊತೆ ಸ್ಟಡಿ ಮಾಡಬೇಕಾಗುತ್ತೆ. ನೀವು ಯಾವುದೇ ಲೀಗಲ್ ಕಾಂಟೆಕ್ಸ್ಟ್ ಗಳನ್ನ ತೆಗೆದುಕೊಂಡಾಗ ಪ್ರಿಸಂಪ್ಷನ್ ಆಫ್ ಗುಡ್ ಫೇತ್ ಎನ್ನುವಂತಹ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಫೌಂಡೇಶನಲ್ ಕಾನ್ಸೆಪ್ಟ್ ಆಗಿರುತ್ತೆ. ಎಲ್ಲಿಯವರೆಗೆ ಈ ಕಾನ್ಸೆಪ್ಟ್ ನ ವಿರುದ್ಧ ಎವಿಡೆನ್ಸ್ ಅನ್ನ ಪ್ರೆಸೆಂಟ್ ಮಾಡೋದಿಲ್ಲ ಅಲ್ಲಿಯವರೆಗೆ ಯಾವುದೇ ಒಬ್ಬ ವ್ಯಕ್ತಿ ಮಾಡಿದಂತಹ ಆಕ್ಷನ್ ಅದು ಹಾನೆಸ್ಟ್ ಆಕ್ಷನ್ ಆಗಿದೆ ಮತ್ತು ಅವನು ಒಳ್ಳೆಯ ಗುಡ್ ಫೇತ್ ಇಂದ ಮಾಡಿದ್ದಾನೆ ಅಂತ ಹೇಳಿ ಪ್ರಿಸಂಪ್ಷನ್ ಮಾಡಿಕೊಳ್ಳಲಾಗುತ್ತೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 3 ಗುಡ್ ಫೇತ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡುತ್ತೆ. ಈ ಸೆಕ್ಷನ್ ನ ಪ್ರಕಾರ ಡು ಕೇರ್ ಮತ್ತು ಅಂಡ್ ಅಟೆನ್ಷನ್ ಅಂದ್ರೆ ಕಾಳಜಿಯಿಂದ ಎಚ್ಚರಿಕೆಯಿಂದ ಮಾಡಿದಂತಹ ಯಾವುದೇ ಒಂದು ಕೆಲಸ ಆಕ್ಷನ್ ಅದು ಗುಡ್ ಫೇತ್ ಅನ್ನ ಒಳಗೊಂಡಿದೆ ಅಂತ ಹೇಳಿ ಪ್ರಿಸಂಪ್ಷನ್ ಮಾಡಲಾಗ್ತದೆ. ಅಂದ್ರೆ ಯಾವುದೇ ಇಂಡಿವಿಜುವಲ್ ಸಿನ್ಸಿಯಾರಿಟಿಯಿಂದ ಇಂಟಿಗ್ರಿಟಿಯಿಂದ ಅವನು ಕಮ್ಯುನಿಕೇಶನ್ ಮಾಡಿದ್ರೆ ಅಥವಾ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಆ ವ್ಯಕ್ತಿ ಗುಡ್ ಫೇತ್ ಹೊಂದಿದ್ದಾನೆ ಅಂತ ಹೇಳಿ ಅರ್ಥ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಯಾವ ಯಾವ ಒಂದು ಸೆಕ್ಷನ್ಸ್ ಗಳಲ್ಲಿ, ಉದಾಹರಣೆಗೆ ಕೆಲವು ಸೆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳೋಣ, ಅಲ್ಲಿ ಹೇಗೆ ಈ ಒಂದು ಕಾನ್ಸೆಪ್ಟ್ ನ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಬರುವಂತದ್ದು ಸೆಕ್ಷನ್ 79. ಈ ಸೆಕ್ಷನ್ ನ ಪ್ರಕಾರ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಪಬ್ಲಿಕ್ ಡಾಕ್ಯುಮೆಂಟ್ಸ್ ಗಳೇನು ಸರ್ಟಿಫೈಡ್ ಕಾಪೀಸ್ ಗಳಿರ್ತವೆ ಅವು ಯಾವಾಗ್ಲೂ ಜೆನ್ಯೂನ್ ಆಗಿರ್ತವೆ. ಇವುಗಳು ಪ್ರಾಪರ್ ಅಥಾರಿಟಿಯಿಂದ ಎಕ್ಸಿಕ್ಯೂಷನ್ ಆಗಿರೋದ್ರಿಂದ ಜೆನ್ಯೂನ್ ಆಗಿರ್ತವೆ, ಒಳ್ಳೆಯ ಗುಡ್ ಫೇತ್ ಅನ್ನು ಹೊಂದಿರ್ತವೆ ಅಂತ ಹೇಳಿ ಈ ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ಬರುವಂತಹ ಸೆಕ್ಷನ್ 114. ಈ ಒಂದು ಸೆಕ್ಷನ್ ನ ಪ್ರಕಾರ ಯಾವುದೇ ಒಬ್ಬ ಗವರ್ನಮೆಂಟ್ ಆಫೀಷಿಯಲ್ ಅಥವಾ ಸರ್ವೆಂಟ್ ಯಾವುದಾದ್ರೂ ಒಂದು ಆಕ್ಟ್ ಅನ್ನ ಮಾಡಿದ್ರೆ ಸೊ ಆ ಆಕ್ಟ್ ಅವನು ಗುಡ್ ಫೇತ್ ನಿಂದನೇ ಮಾಡಿದ್ದಾನೆ ಅಂತೇಳಿ ತಿಳ್ಕೊಂಡು ಎಲ್ಲಿಯವರೆಗೆ ಅವನು ಗುಡ್ ಫೇತ್ ಇಟ್ಕೊಂಡು ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡಲಾಗುತ್ತೋ, ಎವಿಡೆನ್ಸ್ ಅನ್ನ ಕೊಡಲಾಗುತ್ತೋ ಅಲ್ಲಿಯವರೆಗೆ ಅವನು ಗುಡ್ ಫೇತ್ ಇಂದ ಮಾಡಿದ್ದಾನೆ ಅಂತೇಳಿ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ಬರುವಂತದ್ದು ಸೆಕ್ಷನ್ 90. ಈ ಸೆಕ್ಷನ್ 90 ಪ್ರಕಾರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ 30 ಇಯರ್ ಓಲ್ಡ್ ಅಥವಾ ಅದಕ್ಕಿಂತ ಜಾಸ್ತಿ ಓಲ್ಡ್ ಇದ್ದಿದ್ರೆ ಆ ಒಂದು ಡಾಕ್ಯುಮೆಂಟ್ ಜೆನ್ಯೂನ್ ಆಗಿದೆ ಅಂತ ಹೇಳಿ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಅದು ಗುಡ್ ಫೇತ್ ಇಂದ ಮಾಡಿದಂತಹ ಡಾಕ್ಯುಮೆಂಟ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಸೊ ಈ ರೀತಿಯಾಗಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಹಲವು ಸೆಕ್ಷನ್ಸ್ ಗಳಲ್ಲಿ ಪ್ರಿನ್ಸಿಪಲ್ ಆಫ್ ಗುಡ್ ಫೇತ್ ಈ ಒಂದು ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಲಾಗಿದೆ. ಈ ಕಾನ್ಸೆಪ್ಟ್ ನ ಬಗ್ಗೆ ಕೆಲವೊಂದು ಕೇಸಸ್ ಗಳಲ್ಲಿ ಯಾವ ರೀತಿಯಾಗಿ ಜಡ್ಜ್ಮೆಂಟ್ ಕೊಡಲಾಗಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ LMS ಉಮ್ಮು ಸಲೀಮಾ ವರ್ಸಸ್ BB ಗುಜ್ರಾಲ್ 1981 ಕೇಸ್. ಈ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಗವರ್ನಮೆಂಟ್ ಅಥಾರಿಟೀಸ್ಗಳು ಅಂದ್ರೆ ಪ್ರಾಧಿಕಾರಗಳು ಒಂದು ಮಗುವಿನ ಕಸ್ಟಡಿಯನ್ನ ತೆಗೆದುಕೊಳ್ತವೆ. ಅಂದ್ರೆ ತಂದೆ ತಾಯಿಗಳ ಕಸ್ಟಡಿ ಕೊಡ್ಲಾರ್ದೆ ನೇರವಾಗಿ ಅಥಾರಿಟಿನೇ ಆ ಮಗುವಿನ ಕಸ್ಟಡಿ ತೆಗೆದುಕೊಳ್ತಾರೆ. ಇಲ್ಲಿ ಕೋರ್ಟ್ ಅಥಾರಿಟೀಸ್ಗಳು ಮಗುವಿನ ಒಂದು ಬೆಸ್ಟ್ ಇಂಟ್ರೆಸ್ಟ್ ನ ಆಧಾರದ ಮೇಲೆ ಆ ಚೈಲ್ಡ್ ನ ಕಸ್ಟಡಿ ತೆಗೆದುಕೊಂಡಿದ್ದಾರೆ. ಸೊ ಅವರು ಪ್ರಿಸಂಪ್ಷನ್ ಆಫ್ ಅವರು ಗುಡ್ ಫೇತ್ ಅನ್ನು ಹೊಂದಿದ್ದಾರೆ ಅಂತೇಳಿ ಕೋರ್ಟ್ ಪ್ರಿಸಂಪ್ಷನ್ ಮಾಡುತ್ತೆ. ಬೇಕಾದ್ರೆ ಪೇರೆಂಟ್ಸ್ ಗಳು ಈ ಅಥಾರಿಟೀಸ್ ಗಳ ವಿರುದ್ಧ ಎವಿಡೆನ್ಸ್ ಮುಖಾಂತರ ಅವರು ಗುಡ್ ಫೇತ್ ಅನ್ನು ಹೊಂದಿಲ್ಲ ಅಂತೇಳಿ ನೀವು ಪ್ರೂವ್ ಮಾಡಬಹುದು ಅಂತೇಳಿ ಜಡ್ಜ್ಮೆಂಟ್ ಕೊಡಲಾಗುತ್ತೆ. ನೆಕ್ಸ್ಟ್ ಒಂದು ಕೇಸ್ ನಲ್ಲಿ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಮೇಯರ್ ಹ್ಯಾನ್ಸ್ ಜಾರ್ಜ್, ಇದು 1965 ನ ಕೇಸ್. ಈ ಕೇಸ್ ನಲ್ಲಿ ಕಸ್ಟಮ್ ಅಥಾರಿಟೀಸ್ಗಳು ರೆಸ್ಪಾಂಡೆಂಟ್ ನ ಏನ್ ಮಾಡ್ತಾ ಇದ್ದಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಆಗ ಕೋರ್ಟ್ ಏನ್ ಮಾಡುತ್ತಂದ್ರೆ ಕಸ್ಟಮ್ ಆಫೀಸರ್ಸ್ ಗಳು ಆ ರೆಸ್ಪಾಂಡೆಂಟ್ ನ ವಿರುದ್ಧ
ತೆಗೆದುಕೊಂಡಂತಹ ಆಕ್ಷನ್ ಗುಡ್ ಫೇತ್ ಇಂದ ಕೂಡಿರ್ಬೋದು ಅಂತೇಳಿ ಪ್ರಿಸಂಪ್ಷನ್ ಮಾಡುತ್ತೆ. ಒಂದು ವೇಳೆ ಅವ್ರು ಗುಡ್ ಫೇತ್ ಇಂದ ಮಾಡಿಲ್ಲ ಅಂತಂದ್ರೆ ರೆಸ್ಪಾಂಡೆಂಟ್ ಪಾರ್ಟಿ ಎವಿಡೆನ್ಸ್ ನ ಮುಖಾಂತರ ಪ್ರೂವ್ ಮಾಡಬಹುದು ಅಂತ ಹೇಳುತ್ತೆ. ಸೊ ಈ ರೀತಿಯಾಗಿ ಹಲವಾರು ಜಜ್ಮೆಂಟ್ ಗಳಲ್ಲಿ ಕೂಡ ಪ್ರಿನ್ಸಿಪಲ್ ಆಫ್ ಗುಡ್ ಫೇತ್ ನ ಬಗ್ಗೆ ಜಜ್ಮೆಂಟ್ ಗಳು ಬಂದಿವೆ. ನೆಕ್ಸ್ಟ್, ಹೇಗೆ ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ ಈ ಪ್ರಿನ್ಸಿಪಲ್ ಆಫ್ ಗುಡ್ ಫೇತ್ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಮೊದಲ ಉದಾಹರಣೆ ಅಂದ್ರೆ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಯಾವುದೇ ಬಿಸ್ನೆಸ್ ಡೀಲಿಂಗ್ಸ್ ಗಳನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇಬ್ಬರ ವ್ಯಕ್ತಿಗಳ ಮಧ್ಯೆ ಅಥವಾ ಎರಡು ಸಂಸ್ಥೆಗಳ ಮಧ್ಯೆ ಏನಾದರೂ ಅಗ್ರಿಮೆಂಟ್ಸ್ ಗಳು, ಕಾಂಟ್ರಾಕ್ಟ್ಸ್ ಗಳು ಎಕ್ಸಿಕ್ಯೂಟ್ ಆಗಿದ್ರೆ ಆ ಕಾಂಟ್ರಾಕ್ಟ್ಸ್ ಗಳನ್ನ ಜನರಲ್ ಆಗಿ ವ್ಯಾಲಿಡ್ ಮತ್ತು ಆನೆಸ್ಟ್ ಇಂಟೆನ್ಷನ್ ಇಟ್ಕೊಂಡು ಅವುಗಳನ್ನು ಎಕ್ಸಿಕ್ಯೂಟ್ ಮಾಡಲಾಗಿದೆ ಮತ್ತು ಒಂದು ಗುಡ್ ಫೇತ್ ಇಟ್ಕೊಂಡು ಅವುಗಳನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತೆ ಅಂತೇಳಿ ಜನರಲ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಏನಿರ್ತಾರೆ ಅಂದ್ರೆ ಅಧಿಕಾರಿಗಳು ಏನಿರ್ತಾರೆ ಅವರು ಜನರ ಪರವಾಗಿ ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ಗಳು, ಆಕ್ಷನ್ಸ್ಗಳು ಯಾವಾಗ್ಲೂ ಕೂಡ ಜನಗಳ ಪರವಾಗಿಯೇ ಇರ್ತವೆ. ಅಂದ್ರೆ ಅವರು ಒಳ್ಳೆ ಗುಡ್ ಫೇತ್ ಇಟ್ಕೊಂಡೆ ಆ ಡಿಸಿಷನ್ಸ್ ಗಳನ್ನ, ಆಕ್ಷನ್ಸ್ ಗಳನ್ನ ತೆಗೆದುಕೊಂಡಿರ್ತಾರೆ ಅಂತ ಹೇಳಿ ಕೋರ್ಟ್ ಪ್ರಿಸ್ಯೂಮ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಬರುವಂತದ್ದು ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಈ ನ್ಯಾಯಾಂಗದ ಒಂದು ಪ್ರೊಸೀಡಿಂಗ್ಸ್ ಗಳಲ್ಲಿ ನ್ಯಾಯಾಂಗ ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ಗಳು, ಆಕ್ಷನ್ಸ್ಗಳು ಯಾವಾಗ್ಲೂ ಒಳ್ಳೆಯ ಗುಡ್ ಫೇತ್ ಅನ್ನ ಹೊಂದಿರ್ತವೆ ಅಂತ ಹೇಳಿ ಪ್ರಿಸಂಪ್ಷನ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಹಾಗೂ ಹಲವಾರು ಲೀಗಲ್ ಕಾಂಟೆಕ್ಸ್ಟ್ ಗಳಲ್ಲಿ, ಹಲವಾರು ಲೀಗಲ್ ಮ್ಯಾಟರ್ಸ್ ಗಳಲ್ಲಿ ಈ ಪ್ರಿಸಂಪ್ಷನ್ ಆಫ್ ಗುಡ್ ಫೇತ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ತನ್ನ ಒಂದು ಅಪ್ಲಿಕೇಶನ್ ಅನ್ನ ಅಲ್ಲಿ ಪ್ರಭಾವ ಬೀರುತ್ತೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.